ಡೈರೆಕ್ಟರ್ ರವಿ ಜೊತೆ ಮಾತಾಡ್ಬೇಕಾದ್ರೆ ಫಸ್ಟ್ ಹೇಳಿದ್ರು ಎಷ್ಟು ಬಜೆಟ್ ಅಲ್ಲಿ ಮಾಡ್ತೀರಾ ಹೇಳಿ ಅಂತ. ಅಂದ್ರೆ ನನಗೆ ಬಜೆಟ್ ದೊಡ್ಡದಾಗಬೇಕು ಅಂತಲ್ಲ, ನಂಗೆ ಬಜೆಟ್ ಆಕ್ಚುಲಿ ರಿಸ್ಟ್ರಿಕ್ಟ್ ಆಗಬೇಕು, ಕ್ವಾಲಿಟಿಗೆ ಎಫೆಕ್ಟ್ ಆಗಬಾರ್ದು. ಸೊ ನಾನು ರವಿ ವರ್ಮಾ ಸರ್ ಜೊತೆ ಫೋನ್ ಮಾಡಿದಾಗ್ಲೂ ಹೇಳಿದೆ, ಸರ್ ಏನೇ ಆಗ್ಲಿ ಬಟ್ ಸಿನಿಮಾ ನಮ್ಮ ಲಿಮಿಟೇಷನ್ ಅಲ್ಲೇ ಮಾಡಬೇಕು. ಹೌದು ಹೌದು, ಯಾಕಂದ್ರೆ ಸರ್ ನಾವು ಚೆನ್ನಾಗಿ ಕಾಣಿಸೋದಕ್ಕೆ ನಾವು ವೆಡ್ಡಿಂಗ್ ಆಲ್ಬಮ್ ಮಾಡ್ಬೋದು, ಇದು ಸಿನಿಮಾ, ಇದು ಬಿಸ್ನೆಸ್. ಹಾಗಾಗಿ ಐ ಥಿಂಕ್ ಇವ್ರಿಗೆಲ್ಲೋ ತುಂಬಾ ಇಂಪಾರ್ಟೆಂಟ್. ನಾನು ರವಿ ಹತ್ರನೂ ಹೇಳೋದ ಅದೇ, ಅಂದ್ರೆ ಇವ್ರು ಗೆದ್ರೆ ನಾವೆಲ್ಲ ಗೆದ್ದಂಗೆ. ನಮಗ್ ಬೇಕಾದ್ರೆ ಏನ್ ಬೇಕಾದ್ರೂ ಬೈಕೊಳ್ಳಿ ಆಡಿಯನ್ಸ್, ಬಟ್ ಒಂದು ಪ್ರೊಡ್ಯೂಸರ್ ಗೆದ್ದಾಗ ಅವನು ಇನ್ನೂ ನೆಕ್ಸ್ಟ್ ಇನ್ವೆಸ್ಟ್ ಮಾಡ್ತಾನೆ. ಇಲ್ಲಾಂದ್ರೆ ಕೆಲವು ಸಲ ಏನಾಗುತ್ತೆ, ಥಿಯೇಟರ್ ದೊಡ್ಡ ಹಿಟ್ ಆಗುತ್ತೆ, ಹೀರೋಗಳು ಹಿಟ್ ಆಗ್ತಾರೆ, ಎಲ್ಲರೂ ಹಿಟ್ ಆಗ್ತಾರೆ, ಪ್ರೊಡ್ಯೂಸರ್ ಮಾತ್ರ ದುಡ್ಡು ಬರಲ್ಲ, ಅವ್ನು ಮುಂದಿನ ಸಿನಿಮಾ ಮಾಡಕ್ ಆಗಲ್ಲ. ಈ ತರದ್ದು ತುಂಬಾ ಆಗತ್ತೆ ನಮ್ಮಲ್ಲಿ ಕೂಡ. ಹಾಗಾಗಿ ಇಲ್ಲ, ನಮ್ಮ ಕಂಪ್ಲೀಟ್ ಅಂದ್ರೆ 45 ದಿವಸ ಆಗೋದಾದ್ರೆ ನಾವು 40 ದಿವಸದಲ್ಲಿ ಮಾಡಕ್ಕಾಗತ್ತಾ ಅದ್ ನೋಡೋಣ, ಬೆಳಿಗ್ಗೆ 6 ಗಂಟೆ ಬರ್ಬೇಕಾ ಅದ್ ನೋಡೋಣ. ಇದೇ ನಮ್ಮ ಡಿಸ್ಕಷನ್ ಯಾವಾಗ್ಲೂ ಇದೇ ಇರೋದು. ಅಂದ್ರೆ ಬಜೆಟ್ ಅನ್ನ ನಾವು ರೆಸ್ಪಾನ್ಸಿಬಲ್ ಆಗಿ ರಿಸ್ಟ್ರಿಕ್ಟ್ ಮಾಡಬೇಕು, ಆಡಿಯನ್ಸ್ ಮೇಲೆ ಭಾರ ಹಾಕಬಾರ್ದು. ಅವ್ರಿಗೆ 5 ರೂಪಾಯಿ ಖರ್ಚು ಮಾಡಕ್ಕಾದ್ರೆ ನಾವು 2 ರೂಪಾಯಿ ಸಿನಿಮಾ ಮಾಡಬೇಕು, ಬಟ್ ಕ್ವಾಲಿಟಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗುತ್ತೆ. ಐ ಥಿಂಕ್ ದಟ್ ವಿ ಆರ್ ಟ್ರೈಂಗ್ ಟು ಡೂ ಸರ್, ಡೆಫಿನೆಟ್ಲಿ.